ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಪುನಿ ಪ್ರಭು ಹರಷಿ ಶತ್ರುಹನ ಭೇಟೆ ಹೃದಯ ಲಗಾಯಿ, ಲಚಿಮನ ಭರತ ಮಿಲೆ ತಬ ಪರಮ ಪ್ರೇಮ ದೋವು ಭಾಯಿ. ಭರತಾನುಜ ಲಚಿಮನ ಪುನಿ ಭೇಟೆ, दुसह बिरह संभव दुख मेटे. सीता चरण भरत सिरुनावा, अनुज समेत परम सुख पावा. प्रभु बिलोकी हर्षे पुरभासी, जनित वियोग विपति सब नासी. प्रेमातुर सब लोग निहारी, कौतुक कीन्ह कृपाल खरारी. अमित रूप प्रगटे तेहि काला, जथा जोग मिले सबहि कृपाला. कृपा दृष्टि रघुबीर बिलोकी, किए सकल नर नारी बिसोकी. छन मही सबहि मिले भगवाना, उमा मरम यह काहू न जाना. ये ही विधि सबहि सुखी करी रामा, आगे चले सील गुण धामा. कौसल्यादि मातु सब धाये, निरखी बच्छ जनु धेनु लवाई. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಭರತನಿಗೆ ರಾಮ ಕೇಳ್ತಾನೆ, ನೀನು ಹೇಗಿದೆಯಾ ಅಂತಂದ್ಬಿಟ್ಟು. ಆಗ ಭರತ ಹೇಳ್ತಾನೆ, ನನ್ನನ್ನು ಅರ್ಥ ಅಂತ ತಿಳ್ಕೊಂಡು ಈ ದಾಸನಿಗೆ ದರ್ಶನವನ್ನು ಕೊಟ್ಟಿದ್ದೀರಲ್ಲ, ಅದಕ್ಕೋಸ್ಕರ ನಾನೀಗ ಕ್ಷೇಮವಾಗಿದ್ದೀನಿ. ವಿರಹ ಸಮುದ್ರದಲ್ಲಿ ಮುಳುಗೋಗ್ತಾ ಇರುವ ನನ್ನನ್ನು ಕೃಪಾಳುವಿನ ಹಾಗೆ ಕೈ ಎತ್ತಿ ಹಿಡಿದು ನೀವು ನನ್ನನ್ನು ಕಾಪಾಡಿದ್ದೀರಾ ಅಂತ ಹೇಳ್ತಾನೆ. ಆಮೇಲೆ ಪ್ರಭು ತುಂಬ ಸಂತೋಷವಾಗಿ ಶತ್ರುಘ್ನನನ್ನು ಅಕ್ಕರೆಯಿಂದ ತುಂಬ ಪ್ರೀತಿಯಿಂದ ಆಲಿಂಗನೆ ಮಾಡ್ಕೊಳ್ತಾನೆ. ಮತ್ತು ಲಕ್ಷ್ಮಣ ಭರತ ಇಬ್ಬರೂ ಕೂಡ ಅತ್ಯಂತ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಆಲಿಂಗನೆ ಮಾಡ್ಕೊಳ್ತಾರೆ. ಆಮೇಲೆ ಲಕ್ಷ್ಮಣ ಶತ್ರುಘ್ನನನ್ನು ಆಲಿಂಗನೆ ಮಾಡಿಕೊಂಡು ವಿರಹ ದುಃಖವನ್ನು ಕಳೀತಾನೆ. ಮತ್ತು ತಮ್ಮನಾದಂತಹ ಶತ್ರುಘ್ನನ ಜೊತೆ ಭರತ ಸೀತಾದೇವಿಯ ಚರಣಗಳಿಗೆ ನಮಸ್ಕಾರವನ್ನು ಮಾಡ್ಕೊಳ್ತಾನೆ ಮತ್ತು ತುಂಬ ಆನಂದವನ್ನು ಪಟ್ಕೊಳ್ತಾನೆ. ಈಗ ಆ ಭಗವಂತನನ್ನು ತನ್ನವರನ್ನೆಲ್ಲರನ್ನು ಭೇಟಿಯಾದ ಮೇಲೆ ಒಬ್ರಿಗೊಬ್ಬರು ಆಲಿಂಗನೆ ಮಾಡಿಕೊಂಡಾಗ ಪರಮಾನಂದ ಆಗುತ್ತಲ್ವಾ, ಆ ರೀತಿಯ ಒಂದು ಅನುಭವವನ್ನು ಅವರು ಪಡಿತಾರೆ. ಶ್ರೀರಾಮಚಂದ್ರ ಪ್ರಭುವನ್ನು ನೋಡಿ ಅಯೋಧ್ಯ ವಾಸಿಗಳೆಲ್ಲ ಆನಂದಮಗ್ನರಾಗ್ತಾರೆ. ಅವರಿಗೆ ವಿರಹ ಜನಿತವಾದಂತಹ ದುಃಖ ಇತ್ತಲ್ಲ, ಅಂದರೆ ರಾಮನ ವಿರಹದಿಂದ ಅವ್ರಿಗೆ ಏನು ದುಃಖ ಆಗಿತ್ತೋ ಅದು ಹೇಳೋದಕ್ಕೆ ಸಿಗ್ತಾ ಇಲ್ಲ. ಅಂದರೆ ಹೇಳಕ್ಕೆ ಹೆಸರಿಲ್ಲದೆ ಮಾಯ ಆಗೋಯ್ತು ಅಂತ ಹೇಳ್ತೀವಲ್ವಾ, ಆ ದುಃಖ ಅನ್ನೋದು ಇತ್ತ ಅನ್ನೋ ರೀತಿ ಅವ್ರಿಗೆ ಇವಾಗ ಆಗ್ತಾ ಇದೆ. ಎಷ್ಟು ದುಃಖ ಅಂತಂದರೆ ತಡ್ಕೊಳಕ್ಕಾಗಲ್ಲ. ಅವ್ರ ಶರೀರನೇ ಕೃಶವಾಗಿ ಹೋಗಿತ್ತು ಅಂತ ಹೇಳಿರೋದನ್ನು ನಾವು ಕೇಳಿದ್ದೀವಿ. ಅಷ್ಟು ದುಃಖ ಇತ್ತು. ಆದರೆ ಈಗ ಆ ದುಃಖ ಎಲ್ಲಪ್ಪ ಓಡೋಯ್ತು ಅಂತ ಹುಡುಕಬೇಕು, ನಾವು ಹುಡುಕಿದ್ರೂ ಸಿಗೋದಿಲ್ಲ. ಆ ರೀತಿಯ ಮಾಯ ಆಗೋಗಿದೆ. ಪ್ರೇಮ ವಿಹ್ವಲರಾದ ಅವರನ್ನು ನೋಡಿ ದಯಾಳುವಾದಂತಹ ಶ್ರೀರಾಮ ಲೀಲೆ ಒಂದನ್ನು ತೋರಿಸ್ತಾನೆ. ಈಗ ದಯೆ ತೋರಿಸ್ಬೇಕಲ್ಲ, ಅದಕ್ಕೆ ಒಂದು ಲೀಲೆಯನ್ನು ತೋರಿಸ್ತಾನೆ. ಒಂದೇ ಸಮಯದಲ್ಲಿ ಪ್ರಭು ಅನೇಕ ರೂಪಗಳಿಂದ ಪ್ರಕಟಿತನಾಗಿ, ಅಂದರೆ ಒಬ್ಬ ರಾಮನೇ ತನ್ನನ್ನು ತಾನು ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಅಷ್ಟೂ ರೂಪಗಳಿಂದ ಪ್ರಕಟಿತನಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದೇ ಸಮಯದಲ್ಲಿ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವನು ದರ್ಶನವನ್ನು ಕೊಡ್ತಾನೆ. ಈಗ ಒಬ್ಬನೇ ರಾಮನನ್ನು ಅಯೋಧ್ಯೆಯಲ್ಲಿರೋರೆಲ್ಲ ನೋಡಿ ಆನಂದ ಪಡಬೇಕು ಅಂತಂದರೆ ಅದಕ್ಕೋಸ್ಕರ ಏನು ಮಾಡ್ತಾನೆ, ಒಬ್ಬೊಬ್ಬ ಮನುಷ್ಯ ಜೀವಿ ಇದನ್ನಲ್ಲ, ಅವನಿಗೆ ಎಷ್ಟು ಯೋಗ್ಯತೆ ಇದೋ ಅದಕ್ಕೆ ತಕ್ಕಂಗೆ ಅವರಿಗೆ ದರ್ಶನವನ್ನು ಕೊಡ್ತಾನೆ. ಶ್ರೀ ರಘುವೀರ ತನ್ನ ದಯಾದೃಷ್ಟಿಯಿಂದ ಸ್ತ್ರೀ ಪುರುಷರೆಲ್ಲರನ್ನೂ ಕೂಡ ಶೋಕರಹಿತರನ್ನಾಗಿ ಮಾಡ್ತಾನೆ. ಭಗವಂತ ಕ್ಷಣ ಮಾತ್ರದಲ್ಲಿ ಎಲ್ಲರ ಜೊತೆನೂ ಭೇಟಿಯಾಗ್ತಾನೆ. ಉಮಾ ಪ್ರತಿಯೊಬ್ಬರೂ ಕೂಡ ಪ್ರಭು ಮೊಟ್ಟ ಮೊದಲು ನನ್ನನ್ನೇ ಭೇಟಿಯಾದ ಅಂತನ್ಬಿಟ್ಟು ಅವರು ಭಾವಿಸ್ಕೊಳ್ತಾ ಇದ್ರು ಅಂತನ್ಬಿಟ್ಟು ಇಲ್ಲಿ ಶಿವ ಹೇಳ್ತಾ ಇದ್ದಾನೆ. ಈಗ ಎಲ್ಲರ ಮುಂದೆನೂ ಅವನು ಕಾಣಿಸ್ಕೊಳ್ತಾ ಇದ್ದಾನೆ ಅಂತಂದಾಗ ಇವ್ರಿಗೆ ಕಾಣಿಸ್ತಾ ಇರೋದು ಇನ್ನೊಬ್ರಿಗೆ ಗೊತ್ತಾಗಲ್ಲ. ಅವ್ರೇನು ಅನ್ಕೊಳ್ತಾರೆ, ಮೊದಲು ರಾಮ ನನ್ನನ್ನೇ ಭೇಟಿಯಾಗಕ್ಕೆ ಬಂದಿದ್ದಾನೆ ಅಂತ ಅವ್ರು ಅನ್ಕೊಳ್ತಾ ಇದ್ದಾರೆ. ಈ ರಹಸ್ಯ ಯಾರಿಗೂ ಗೊತ್ತಾಗಲಿಲ್ಲ. ಶೀಲಗುಣ ನಿಧಾನನಾದ ಶ್ರೀರಾಮಚಂದ್ರ ಈ ರೀತಿ ಎಲ್ಲರನ್ನೂ ಕೂಡ ಸಂತೋಷಪಡಿಸಿ ಮುಂದಕ್ಕೆ ಹೋಗ್ತಾನೆ. ನೋಡಿ, ಭಗವಂತನಿಂದ ಅವ್ರಿಗೆ ಎಷ್ಟು ದುಃಖ ಆಗಿತ್ತೋ ವಿರಹದಿಂದ, ಅದೇ ದುಃಖವನ್ನು ಸಂತೋಷದಲ್ಲಿ ತಿರುಗಿಸೋದಕ್ಕೆ ಭಗವಂತನಿಗೆ ಕೆಲವೇ ಕೆಲವು ಕ್ಷಣಗಳು ಮಾತ್ರ ಬೇಕಾಗತ್ತೆ.
ಅದಕ್ಕೇನೆ ಕಷ್ಟ ಇದ್ರೂ ಪರವಾಗಿಲ್ಲ, ಒಳ್ಳೆ ದಾರಿ ಭಕ್ತಿಯಲ್ಲಿ ನಾವು ಮುಂದುವರಿತಾ ಇದ್ದಾಗ ಕಷ್ಟಗಳು ಆದರೂ ಕೂಡ ನಮಗೆ ಒಂದೇ ಸರಿ ಆನಂದದ ಆ ಒಂದು ಸಮುದ್ರನೇ ಸಿಕ್ಕಿಬಿಡುತ್ತೆ. ಆಮೇಲೆ ನಾವು ಬೇಡ ಅಂದರೂ ಕೂಡ ಆನಂದ ನಮ್ಮ ಜೊತೆಲೇ ಇರುತ್ತೆ. ಸೊ ಇಲ್ಲಿ ಅವನಿಗೋಸ್ಕರ ಎಷ್ಟೆಲ್ಲ ಅವ್ರು ಸಂಕಟ ಪಟ್ಟಿದ್ರೋ ಎಲ್ಲರನ್ನೂ ಕೂಡ ಒಂದೇ ಕ್ಷಣದಲ್ಲಿ ಸಂತೋಷ ಪಡಿಸಿ ಅವರನ್ನೆಲ್ಲ ತೃಪ್ತಿಗೊಳಿಸ್ಬಿಡ್ತಾನೆ. ಆದರೆ ಯಾರಿಗೂ ಗೊತ್ತಾಗೋದಿಲ್ಲ, ನನಗೆ ಮಾತ್ರ ಕಾಣಿಸ್ತಾ ಇದ್ದಾನೆ ಭಗವಂತ ಅಂತ ಅವ್ರವ್ರು ಅಂದ್ಕೊಂಡು ಸಂತೋಷ ಪಟ್ಕೊಂಡಿರ್ತಾರೆ. ಇಷ್ಟರಲ್ಲಿ ಕೌಸಲ್ಯಾದಿ ರಾಜಮಾತೆಯರು ಕೂಡ ಆ ಪ್ರಭುವನ್ನು ನೋಡಿ ಹಸುವು ಪುಟ್ಟ ಕರುವಿನ ಹತ್ರ ಓಡಿ ಬರುತ್ತಲ್ಲ, ಆ ರೀತಿ ಅವರು ಓಡೋಡಿ ಬರ್ತಾರೆ. ಇವಾಗ ಜನಗಳನ್ನೆಲ್ಲ ತೃಪ್ತಿಪಡಿಸ್ದ. ಈಗ ತಾಯಿ ಅಂದ್ರೆಲ್ಲ ವಾಪಸ್ ಅವನ ಹತ್ರ ಓಡಿ ಬರ್ತಾ ಇದ್ದಾರೆ. ಆಮೇಲೆ ಏನಾಗುತ್ತೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.